ಸೈಫ್ಗೆ ಚಾಕು ಇರಿದಿದ್ದ ಆರೋಪಿ ಬಂಧನವಾಗಿದ್ದೇ ರೋಚಕ. ಬಾಂಗ್ಲಾದ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಸಿಕ್ಕಿದ ಹೇಗೆ? ಎಸಿ ಬಾಕ್ಸ್ ಮೂಲಕ ನಟನ ಮನೆಗೆ ಎಂಟ್ರಿ ಕೊಟ್ಟಿದ್ದ ಪಾಪಿ, ಬೈಕ್ ನಂಬರ್ನಿಂದ ಸುಳಿವು ಕೊಟ್ಟಿದ್ದ ಐನಾತಿ. ಇದೆಲ್ಲವನ್ನ ನೋಡೋಣ ದಾಳಿಕೋರ ಬಲೆಗೆ ನ್ಯೂಸ್ ಟಾಪ್ನಲ್ಲಿ. ಮುಂಬೈ ಪೊಲೀಸರಿಗೆ ಸೈಫ್ ಅಲಿ ಖಾನ್ ದಾಳಿಕೋರನನ್ನ ಬಂಧಿಸೋದು ಸವಾಲಾಗಿತ್ತು. ಕಿಡಿಗೇಡಿಯನ್ನ ಎಳೆದು ತರಲೇಬೇಕು ಅಂತ ಪಣದೊಟ್ಟಿದ್ದ ಪೊಲೀಸರು ಕೊನೆಗೂ ಆರೋಪಿಯನ್ನ ಬಂಧಿಸಿದ್ದಾರೆ. ಜಡ್ಜ್ ಎದುರು ಹಾಜರುಪಡಿಸಿ 5 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ದಾಳಿಕೋರ ಭಯಾನಕ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ದೇಶಕ್ಕೆ ನುಸುಳಿರೋ ದಾಳಿಕೋರ ಮುಂಬೈನ ಅಕ್ಕಪಕ್ಕದ ನಗರದಲ್ಲಿ ನೆಲೆಸಿದ್ದ. 15 ದಿನದ ಹಿಂದಷ್ಟೇ ಮುಂಬೈಗೆ ಬಂದಿದ್ದ. ವಿಜಯದಾಸ್ ಅಂತ ಹೆಸರು ಬದಲಿಸಿಕೊಂಡು ಮುಂಬೈನಲ್ಲಿ ಸುತ್ತಾಡಿದ್ದ. ಈತ ಭಾರತೀಯ ಅನ್ನೋದಕ್ಕೆ ಯಾವುದೇ ದಾಖಲೆ ಪುರಾವೆಗಳು ಇಲ್ಲ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಜನವರಿ 1ರಂದು ಬಾಂದ್ರಾ ಪ್ರದೇಶಕ್ಕೆ ಬಂದು ಹೋಗಿದ್ದ ಕಿಡಿಗೇಡಿ ಜನವರಿ 9ರಂದು ವ್ಯಕ್ತಿಯೊಬ್ಬ ಆರೋಪಿಯನ್ನ ಬೈಕ್ನಲ್ಲಿ ಡ್ರಾಪ್ ಮಾಡಿದ್ದ. ದರೋಡೆ ಮಾಡಲು ಮನೆಗಳನ್ನ ಹುಡುಕುತ್ತಿದ್ದ ಕ್ರಿಮಿ ಮೊದಲಿಗೆ ಹಳೆಯ ಕಟ್ಟಡಗಳನ್ನ ನೋಡಿದ್ದ. ದರೋಡೆ ಮಾಡಿದ್ರೆ ಇಲ್ಲೇನೂ ಸಿಗಲ್ಲವೆಂದು ಯೋಚಿಸಿ ಮುಂದೆ ಸಾಗಿದಾಗ ಐಷಾರಾಮಿ ಕಟ್ಟಡ ಕಣ್ಣಿಗೆ ಬಿದ್ದಿದೆ. ಸೈಫ್ ಅಲಿ ಖಾನ್ ಮನೆ ಅನ್ನೋದು ತಿಳಿಯದೆ ಎಸಿ ಬಾಕ್ಸ್ ಮೇಲೇರಿ ಕಿಟಕಿಯಿಂದ ಮನೆ ನೋಡಿದ್ದಾನೆ. ಮನೆಯೊಳಗೆ 4 ಜನ ಓಡಾಡ್ತಿರೋ ದೃಶ್ಯ ಕಂಡಿದೆ. ಆದ್ರೂ ಕಿಟಕಿ ಗಾಜು ಒಡೆದು ಕ್ರಿಮಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾನೆ. ಸೈಫ್ ದಾಳಿಕೋರನ ಬೆನ್ನತ್ತಿದ ಪೊಲೀಸರು ಸಿಸಿ ಕ್ಯಾಮೆರಾಗಳನ್ನ ಜಾಲಾಡಿದ್ದಾರೆ. ಈ ವೇಳೆ 3 ಸಿಸಿ ಕ್ಯಾಮೆರಾಗಳ ದೃಶ್ಯಗಳಲ್ಲಿ ಆರೋಪಿಯ ಮುಖಚಹರೆ ದಾಳಿಯಾಗಿದೆ. ಬಾಂದ್ರಾ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಆಗಿದ್ದ ದಾಳಿಕೋರ ನಂತರ ದಾದರ್ಗೆ ಹೋಗಿದ್ದ. ಬಳಿಕ ಮುಂಬೈ ಪೊಲೀಸರು ಜನವರಿ 1ರ ಫುಟೇಜ್ ಕೂಡ ಪರಿಶೀಲಿಸಿದ್ರು. ಆಗ ಬಾಂದ್ರಾದಲ್ಲಿ ಆರೋಪಿ ಕಾಣಿಸಿಕೊಂಡಿದ್ದ. ಬೈಕ್ ಸವಾರನೊಬ್ಬ ಆರೋಪಿಯನ್ನ ಡ್ರಾಪ್ ಮಾಡಿದ್ದ. ಈ ಬೈಕ್ ನಂಬರ್ ಆಧರಿಸಿ ವಿಚಾರಣೆ ಮಾಡಿದಾಗ ಕಾರ್ಮಿಕರ ಕ್ಯಾಂಪ್ನಲ್ಲಿ ಆರೋಪಿ ನೆಲೆಸಿರೋ ಮಾಹಿತಿ ನೀಡಿದ್ದ. ಥಾಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದ ಕಾರ್ಮಿಕರ ಕ್ಯಾಂಪ್ಗೆ 100 ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಯೂಟ್ಯೂಬ್ ನಲ್ಲಿ ನ್ಯೂಸ್ ನೋಡ್ತಿದ್ದ ಆರೋಪಿ ಪೊಲೀಸರು ಬಂಧಿಸಬಹುದು ಅನ್ನೋದನ್ನ ಅರಿತು ಕ್ಯಾಂಪ್ ಪಕ್ಕದಲ್ಲಿರೋ ನಿರ್ಜನ ಪ್ರದೇಶದ ಬದೆಯಲ್ಲಿ ಮಲಗಿದ್ದ. ಈ ವೇಳೆ ಸುತ್ತುವರೆದ ಪೊಲೀಸರು ಟಾರ್ಚ್ ಹಾಕಿದಾಗ ಗಾಬರಿಗೊಂಡು ಓಡಿ ಹೋಗಿದ್ದ. ಬೆನ್ನಟ್ಟಿದ ಪೊಲೀಸರು ಸೆರೆ ಹಿಡಿದು ಎಳೆತಂದಿದ್ದಾರೆ. ಈ ಮೊದಲೇ ಸೈಫ್ ಮನೆಯಲ್ಲಿ ಪಾರ್ಟಿ ಇದ್ದಾಗ ಹೌಸ್ ಕೀಪಿಂಗ್ ಕೆಲಸಕ್ಕೆ ಆರೋಪಿ ಬಂದಿರೋ ಬಗ್ಗೆಯೂ ಮಾಹಿತಿ ಇದ್ದು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಆದ್ರೆ ಆತ ಸೈಫ್ ಮನೆಗೆ ಮೊದಲ ಬಾರಿಗೆ ನುಗ್ಗಿದ್ದ ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆನ್ನಲಾಗಿದೆ. ಇನ್ನು ಆರೋಪಿಯನ್ನ ಸೈಫ್ ಮನೆಗೆ ಕರೆದೊಯ್ಯಲಿರೋ ಪೊಲೀಸರು ಘಟನೆಯನ್ನ ಮರುಸೃಷ್ಟಿ ಮಾಡಲಿದ್ದಾರೆ.